ಬಳ್ಳಾರಿಯಲ್ಲಿ ಬೋವಿ ಸಮುದಾಯದಿಂದ ಜಗದ್ಗುರು ಹಿಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳ 17ನೇ ಪಟ್ಟಾಭಿಷೇಕ ಮತ್ತು 40ನೇ ಹುಟ್ಟುಹಬ್ಬ ಹಾಗೂ ಲಾಂಛನ ದೀಕ್ಷೆ ಹಾಗೂ ಬೋವಿ ಜನಸ್ತೋಮ ಸಮಾರಂಭದ ಉತ್ತರ ಕರ್ನಾಟಕ ಭಾಗದ ಪೂರ್ವಭಾವಿ ಸಭೆ ನಡೆಯಿತು. ಚಿತ್ರದುರ್ಗ ನಗರದಲ್ಲಿ ದಿನಾಂಕ ಜುಲೈ 18ರಂದು ನಡೆಯುವ ಜನಸ್ತೋಮ ಸಮಾರಂಭದ ಪೂರ್ವಭಾವಿ ಸಭೆಯಲ್ಲಿ ಅಶೋಕ್ ಹುಮನೂರವರು ಮಾತನಾಡಿ, ಕರ್ನಾಟಕ ರಾಜ್ಯ ಬೋವಿ ಮುಖಂಡರಾದ ಸಿದ್ದು ಬಂಡಿರವರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಪೂರ್ವಭಾವಿ ಸಭೆಯನ್ನು ಬಳ್ಳಾರಿಯಿಂದಲೇ ಪ್ರಾರಂಭಿಸಿದ್ದೇವೆ. ಈ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸುವ ನಿಟ್ಟಿನಲ್ಲಿ ಬೋವಿ ಸಮಾಜದ ವಿದ್ಯಾರ್ಥಿಗಳು SSLC, PUC ಅಂಡ್ ಎನಿ ಡಿಗ್ರಿ 90% ಮೇಲ್ಪಟ್ಟು ಅಂಕಗಳನ್ನು ಪಡೆದವರಿಗೆ ಪ್ರತಿಭಾ ಪುರಸ್ಕಾರ. ಚಿತ್ರದುರ್ಗದಲ್ಲಿ ಇದೇ ತಿಂಗಳು 18ನೇ ತಾರೀಕು ಬಹುದೊಡ್ಡ ಜನಸ್ತೋಮ ಸಮಾರಂಭವನ್ನು ಕೈಗೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 1 ಲಕ್ಷದಿಂದ 2 ಲಕ್ಷ ಜನ ಸೇರುವ ಸಾಧ್ಯತೆ ಇದ್ದು, ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ನಾಯಕ್ ಸೇರಿದಂತೆ ಹಲವು ರಾಜಕೀಯ ಗಣ್ಯ ವ್ಯಕ್ತಿಗಳು ಪಕ್ಷಾತೀತವಾಗಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಈ ಪೂರ್ವಭಾವಿ ಸಭೆಯಲ್ಲಿ ತಿಪ್ಪಣ್ಣ, ಹನುಮಂತಪ್ಪ, ರಾಮಾಂಜನೇಯಲು, ಶ್ರೀಮನ್ನಾರಾಯಣ, ವಟ್ರಬಂಡ ಗೋವಿಂದಪ್ಪ, ಶೇಷಣ್ಣ, APMC ರಾಮಚಂದ್ರಪ್ಪ, ಯಲ್ಲಮ್ಮ, ಅಂಜಲಿ, ಶೋಭರಾಣಿ ಸೇರಿದಂತೆ ಹಲವು ಬೋವಿ ಮುಖಂಡರುಗಳು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಬಳ್ಳಾರಿ ವರದಿಗಾರರು ಮಲ್ಲಿಕಾರ್ಜುನ ಹರಿವಣ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. 18ನೇ ತಾರೀಕಿಗೆ ಜಗದ್ಗುರು ಶ್ರೀ ಹಿಮ್ಮಡಿ ಸಿದ್ದರಾಮೇಶ್ವರ 17ನೇ ಪಟ್ಟಾಭಿಷೇಕ ಮಹೋತ್ಸವ, 28ಕ್ಕೆ ಲಾಂಛನ ದೀಕ್ಷಾ ಮಹೋತ್ಸವ, 40ನೇ ಜನ್ಮದಿನೋತ್ಸವ, ಜೊತೆಗೆ ಬೋವಿ ಜನೋತ್ಸವ. ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಕೂಡ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಇಡೀ ಕರ್ನಾಟಕದಾದ್ಯಂತ ಬಹುತೇಕ ಈಗಾಗಲೇ ನಾವು 1.5ರಿಂದ 2 ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇರೋದರಿಂದ ಬಹುತೇಕ 4 ವಿಭಾಗಗಳನ್ನು ಮಾಡಿ ಆಯಾ ವಿಭಾಗಕ್ಕೆ ಮುಖಂಡರುಗಳನ್ನ ಈಗ ಆಲ್ರೆಡಿ ಈ ಪ್ರಚಾರಕ್ಕೆ ಹೋಗಿದ್ದಾರೆ. ಈ ಪೂರ್ವಭಾವಿ ಸಭೆಯನ್ನು ಇವತ್ತು ನಾವು ಬಳ್ಳಾರಿಯಿಂದ ಚಾಲೂ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕ ಪೂರ್ವಭಾವಿ ಸಭೆಯನ್ನು ಪ್ರಥಮವಾಗಿ ಬಳ್ಳಾರಿ ಜಿಲ್ಲೆಯಿಂದ ನಮ್ಮ ಸಿದ್ದು ಬಂಡಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಈ 11ನೇ ತಾರೀಕುವರೆಗೆ ಇಡೀ ಕಲ್ಯಾಣ ಕರ್ನಾಟಕ ಮತ್ತು ವಿಜಯಪುರ ಜಿಲ್ಲೆ ಕೂಡ ನಾವು ಹೋಗ್ತೀವಿ. ಕಲ್ಯಾಣ ಕರ್ನಾಟಕದಿಂದ ಸುಮಾರು 60ರಿಂದ 70 ಸಾವಿರ ಜನಸಂಖ್ಯೆ ಕೂಡ ಸೇರ್ತಕ್ಕಂಥ ಸಾಧ್ಯತೆಗಳಿವೆ. SSLC ಇರ್ಬೋದು, PUC, ಡಿಗ್ರಿ ಏನು ಮಕ್ಕಳು ಶೈಕ್ಷಣಿಕವಾಗಿ ಅವರು ಓದುವಂಥ ತರಗತಿಯಲ್ಲಿ ಅತಿ ಒಳ್ಳೆ 90%ಕ್ಕಿಂತ ಮೇಲ್ಪಟ್ಟು ಯಾವ ಮಕ್ಕಳು ಫಲಿತಾಂಶವನ್ನು ಹೊಂದಿರ್ತಾರೆ, ಆ ಮಕ್ಕಳ ಒಂದು ಚೈತನ್ಯ ಮುಂದಿನ ಒಂದು ಎಜುಕೇಷನ್ಗೆ ಮತ್ತು ಅವರಿಗೆ ಅತಿ ಹೆಚ್ಚು ಉತ್ಸಾಹ ಕೊಡುವುದರ ಮುಖಾಂತರ ಅವರಿಗೆ ಪ್ರತಿಭಾ ಪುರಸ್ಕಾರ ಅಂತಕ್ಕಂಥದ್ದು ಕೂಡ ಗುರುಗಳು ಮತ್ತು ನಮ್ಮ ಸಮಾಜದ ಜನಪ್ರತಿನಿಧಿಗಳು ಇರ್ತಾರೆ, ಅವರೆಲ್ಲರ ನೇತೃತ್ವದಲ್ಲಿ ಕೊಡಲಾಗ್ತದೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನೂತನವಾಗಿ ಕರ್ನಾಟಕದ ಘನ ಸರ್ಕಾರದ SSLC, PUC, ಎನಿ ಡಿಗ್ರೀಸ್ ಅದು ಹೇಳಿದೆ. SSLC, PUC, ಎನಿ ಡಿಗ್ರೀಸ್ 90% ಮೇಲ್ಪಟ್ಟು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಇಟ್ಟುಕೊಳ್ಳಲಾಗಿದೆ. ಅದರ ಜೊತೆಗೆ ನಮ್ಮ ಕರ್ನಾಟಕದ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಅವರು ಸಹ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಅದೇ ರೀತಿ ನಮ್ಮ ಸಮಾಜದ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಕೂಡ ಭಾಗವಹಿಸಲಿದ್ದಾರೆ. ಅದೇ ರೀತಿ ನಮ್ಮ ಸಮಾಜದ ಎಲ್ಲ ಜನಪ್ರತಿನಿಧಿಗಳು, ಶಾಸಕರು ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾರೆ. ಬಿಜೆಪಿಯ ರಾಜ್ಯ ಮುಖಂಡರು ವೇದಿಕೆ ಮೇಲೆ ಈ ಥರ ಆಗಿರುತ್ತಾ ತಿಪ್ಪಣ್ಣವರು ಸ್ವಾಗತ ಕೋರುತ್ತಾ, ಅದೇ ರೀತಿ ನಮ್ಮ ಸಮಾಜ ಮುಖಂಡರು ಎಲ್ಲ ಬೋವಿ ಸಮಾಜದವರಿಗೆ ನನ್ನ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ಆ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ
ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, ಪರಮೇಶ್ವರ್ ಸಾಗರ್ ಬರ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು. ಅದೇ ರೀತಿ ನಮ್ಮ ಬಿಜೆಪಿ ಮುಖಂಡರಂತ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿಯಿಂದ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ರಾಜ್ಯ ನಾಯಕರು ಎಲ್ಲಾ ಪಕ್ಷದ ಮುಖಂಡರು ಕೂಡ ಆ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಸುಮಾರು 1.5 ಲಕ್ಷ ಜನಕ್ಕಿಂತ ಹೆಚ್ಚು ಜನ ಸೇರ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ. ಅದರಂತೆ ಪಕ್ಕದ ಜಿಲ್ಲೆಯಾಗಿ ಈ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಸುಮಾರು 5 ರಿಂದ 10 ಸಾವಿರ ಜನ ಇವತ್ತು ನಮ್ಮ ಆಂಜನೇಯ ಮುಖಾಂತರದಲ್ಲಿ ಜನ ಬರ್ತಂತ ನಿರೀಕ್ಷೆ ಇಟ್ಟಿದ್ದೀವಿ. ಆ ಕಾರಣಕ್ಕೆ ತಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಏನು ಇವತ್ತು ನಮ್ಮ ಸಮಾಜ ಮುಖಂಡರೆಲ್ಲ ಸೇರಿದ್ದಾರೆ, ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ವಂದನೆಗಳು.